4 ಮಕ್ಕಳ ತಾಯಿ ಹೋಗಿದ್ದಳು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ. ಆದರೆ ಬಂದಿದ್ದು ಮಾತ್ರ ಹೆಣವಾಗಿ. ಆಸ್ಪತ್ರೆಯಲ್ಲಿ ನಡೆದಿದ್ದೇನೋ. ಬಂದು ಇಂಜೆಕ್ಷನ್ ಕೊಟ್ಟರು ಸರ್. ನನ್ನ ಮಗಳು ಏನು ಮಾಡ್ದಲ್ಲ ಏನು. ಇಲ್ಲ ಹೋಗ್ಯಾದ್ರಿ ಅದು ಜೀವ. ಅದೇ ತಮಾಷೆ ಎಲ್ಲವೂ ಚೆನ್ನಾಗಿದ್ದ ಮಹಿಳೆ ದಿಢೀರಂತ ಸಾವನ್ನಪ್ಪಿದ್ದಾಳೆ. ಮನೆ ಮಂದಿಯೆಲ್ಲ ಇದೀಗ ಆಸ್ಪತ್ರೆಯ ಮುಂದೆ ಕಣ್ಣೀರಿಟ್ಟು ಆಸ್ಪತ್ರೆಯ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಯಲ್ಲಿ ಕಣ್ರಿ. ಇಲ್ಲಿ ಕೇವಲ 21 ದಿನದ ಬಾಣಂತಿಯನ್ನ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಅಂತ ಕರೆದುಕೊಂಡು ಬರಲಾಗಿತ್ತು. ಆದ್ರೆ ಬೆಳಿಗ್ಗೆ ಈಕೆಗೆ ವೈದ್ಯರು ಒಂದು ಇಂಜೆಕ್ಷನ್ ಕೊಟ್ಟಿದ್ರು. ಮಗಳು ಆರಾಮವಾಗಿ ಇದ್ದಾಳೆ ಅಂತ ಬಾಣಂತಿ ತಾಯಿಗೆ ಮಾಹಿತಿ ಕೂಡ ನೀಡಿದ್ರು. ಆದ್ರೆ ಮಧ್ಯಾಹ್ನ 2 ಗಂಟೆಯ ನಂತರ ಈಕೆಯನ್ನ ತಕ್ಷಣಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಆಸ್ಪತ್ರೆಯವರು ಆಂಬ್ಯುಲೆನ್ಸ್ ರೆಡಿ ಮಾಡಿ ಕಳಿಸಿಕೊಟ್ಟಿದ್ರು. ಏನೋ ಆಗಿದೆ ಅಂತ ಬಾಣಂತಿಯನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರೆ ಅಲ್ಲಿನ ವೈದ್ಯರು ಪರೀಕ್ಷೆ ಮಾಡಿದಾಗ ಆಕೆಯ ಜೀವ ಹೋಗಿತ್ತು. ಇದರಿಂದ ರೊಚ್ಚಿಗೆದ್ದ ಬಾಣಂತಿ ಮನೆಯವರು ಮತ್ತೆ ಬಾಡಿ ಸಮೇತವಾಗಿ ಖಾಸಗಿ ಆಸ್ಪತ್ರೆಯ ಮುಂದೆ ಶವ ಇಟ್ಟು ಪ್ರತಿಭಟನೆಗೆ ಇಳಿದುಕೊಂಡ್ರು. ಅಲ್ಲದೆ ಆಸ್ಪತ್ರೆಯ ವಿರುದ್ಧ ಘೋಷಣೆಗಳನ್ನ ಕೂಗಿ ದುಃಖವನ್ನ ಹೊರಹಾಕಿದ್ದು ಹೀಗೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದು ಸಾವನ್ನಪ್ಪುವಂತಾದ ಮಹಿಳೆ ಹೆಸರು ಮೀನಾಕ್ಷಿ ಕಣ್ರಿ. ಬೀದರ್ ತಾಲೂಕಿನ ಚಿಮ್ಕೂಡವು ಗ್ರಾಮದವಳು. 6 ವರ್ಷದ ಸಾನ್ವಿ, 4 ವರ್ಷದ ಸಂಜನಾ, 3 ವರ್ಷದ ಸಾಮ್ರಾಟ್ ಹಾಗೂ 25 ದಿನದ ಹಸುಳೆ ಸೇರಿ ಒಟ್ಟು 4 ಮಕ್ಕಳಿಂದ ಅಗಲಿದ್ದಾಳೆ ಈ ತಾಯಿ. ಶವದ ಪಕ್ಕದಲ್ಲೇ ಮಕ್ಕಳು ಕಣ್ಣೀರು ಇಡುತ್ತಿದ್ವು. ಆ ಮಕ್ಕಳ ಮುಖ ನೋಡಿದ್ರೆ ಎಂತವರ ಮನಸ್ಸು ಕೂಡ ಮಮ್ಮಲ ಮರುಗುವಂತೆ ಮಾಡ್ತಾ ಇತ್ತು. ತಂದ್ರೆ ನಿನ್ನ ಆಪ್ಷನ್ ಮಾಡ್ರೆ ಇವತ್ತು ಮಧ್ಯಾಹ್ನಕ್ಕೆ ಯಾವುದೋ ಇನ್ಸೆಂಟ್ ತೆಗೆದು ಏನು ಮಾಡ್ರೆ ನಮ್ಮ ಕೊನೆಯಲ್ಲಿ ಹೊಟ್ಟೆನ 4 ಮಕ್ಕಳು ನಾ ಇದ್ದಿಲ್ಲ. ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ರೆ ಊಟ ನನಗೇನು ಊಟ ಗೊತ್ತಿಲ್ಲ. ಸುಸ್ತಿಲ್ಲ ಮಧ್ಯಾಹ್ನ ತನಕ ಎಲ್ಲ ಊಟ ಮುಂಜಾನೆ ಎಲ್ಲ ಊಟ ಮಾಡಿದ್ರೆ ಎಲ್ಲ ಮಾಡ್ರೆ ಈಗ ಅವರು ಇನ್ಸೆಂಟ್ ತೆಗೆದ ಮ್ಯಾಗೆ ಹಂಗಾಗಿದೆ. ಚೆನ್ನಾಗಿದ್ದ ಮೀನಾಕ್ಷಿ ಸಾವಿಗೆ ಕಾರಣವಾಗಿದ್ದೇನೋ. ಸ್ಥಳಕ್ಕೆ ಡಿಸಿ ಬರಲಿ ಎಂದು ಮನೆಯವರ ಪಟ್ಟು. ರೊಚ್ಚಿಗೆದ್ದ ಮೀನಾಕ್ಷಿ ಊರಿನವರು ಮತ್ತು ಸಂಬಂಧಿಕರು ಶವವನ್ನ ಆಸ್ಪತ್ರೆಯ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಡಿಸಿ ಮತ್ತು ಎಸ್ಪಿ ಬರಬೇಕೆಂದು ಪಟ್ಟು ಹಿಡಿದುಕೊಂಡ್ರು. ಈ ಪ್ರತಿಭಟನೆ ಕಾವು ಹೆಚ್ಚಾದಂತೆ ಸ್ಥಳಕ್ಕೆ ಎಸ್ಪಿ ಅವರು ಬಂದು ಮನವೊಲಿಸುವ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಜಗ್ಗದ ಬಾಣಂತಿ ಕಳೆದುಕೊಂಡಿರುವ ಮನೆಯವರು ಡಾಕ್ಟರ್ ಅಮಾನತಿಗೆ ಒತ್ತಾಯಿಸಿದ್ರು. 25 ವರ್ಷ ಹುಡುಗಿ ಸರ್, ಆಕಿ 4 ಮಕ್ಕಳು. ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಸರ್. ಆಕಿ ಹುಡುಗಿಗೆ ನ್ಯಾಯ ಸಿಗಬೇಕು. ನಾವು ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ 25 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಅವ್ರಿಗೆ ಇಲ್ಲಿ ಕೊಡಬೇಕು. ಮತ್ತು ಆರೋಪಿಗಳು ಏನು ಅವ್ರಿಗೆ ಎಲ್ಲರಿಗೆ ನಮ್ಮ ಎದುರು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಸರ್. ಇದೇನು PFA ಏನು ಫ್ಯಾಮಿಲಿ ಪ್ಲಾನಿಂಗ್ ಇದು ಅದಲ್ರಿ, ಆಪರೇಷನ್ ಮಾಡೋದು ಇದು ಬ್ಲಾಕ್ ಲಿಸ್ಟ್ನಾಗ ಹಾಕಿದ್ದು ಬಂದ್ ಮಾಡ್ಬೇಕು ಸರ್. ಇದು ನಮ್ಮ ಬೇಡಿಕೆ ಅದ. ಇನ್ನು ಆಸ್ಪತ್ರೆ ಅಥವಾ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಮಕ್ಕಳನ್ನ ಅನಾಥ ಮಾಡಿಸಿರುವ ಆಸ್ಪತ್ರೆಯ ವಿರುದ್ಧ ಕಪ್ಪು ಪಟ್ಟೆಗೆ ಸೇರಿಸಬೇಕು. ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತೆ ಕೂಡ ಒತ್ತಾಯಿಸಿದ್ರು. ಚೆನ್ನಾಗಿದ್ದ ಮೀನಾಕ್ಷಿಯನ್ನ ವೈದ್ಯರೇ ಕೊಲೆ ಮಾಡಿದಾರೆಂದು ಮೀನಾಕ್ಷಿ ತಾಯಿ ಮತ್ತು ಅವರ ಚಿಕ್ಕಮ್ಮ ಆರೋಪ ಮಾಡ್ತಿದ್ದಾರೆ. ನನ್ನ ತಿಳಿತಿಗೆ ಒಬ್ಬರು ಬರಲಾದ್ರು ಬಂದು ಇಂಜೆಕ್ಷನ್ ಕೊಟ್ಟರು ಸರ್. ನನ್ನ ಮಗಳು ಏನು ಮಾಡ್ದಲ್ಲ ಏನು. ಕಾಕಿನಿ ಎಲ್ಲಿದ್ದಿ ಬಾ ಯಾದಿ ದಾಬಸ್ಲತ್ತಾರ ಅಂದ್ರೆ ನಾ ಡೆಲಿವರಿ ರೂಮ್ನಾಗ ಸೀದಾ ಇಲ್ಲಿ ಬರೋಕ್ಕೆ ಇಲ್ಲೇ ಹೋಗ್ಯಾದ್ರಿ ಅದು ಜೀವ. ಯಾದಿ ತಾಮಸ್ಸರ ನಾವೆಲ್ಲಿಂದ ಹುಡ್ಕೊಂಡು ಬರೀ 4 ಮಕ್ಕಳವಾಗಿ ಯವ್ವ. ಆ ಮಕ್ಕಳಿಗೆ ಹಂಗೆ ಮಾಡಾರೆ ಯವ್ವ. ಮಕ್ಕಳಿಗೆ ಯಾರ ಕೈಯಾಗ ಕೊಟ್ಟುಳೆ ಯವ್ವ. ಬೆಳಿಗ್ಗೆ ಚೆನ್ನಾಗಿದ್ದವಳು ಈಗಿಲ್ಲ ಅಂದ್ರೆ ಹೇಗೆ? ಈ ಬಗ್ಗೆ ಸೂಕ್ತ ತನಿಖೆ ಆಗಲಿ, ಬಡವರಿಗೆ ನ್ಯಾಯ ಸಿಗಲಿ ಅನ್ನೋದು ಮೀನಾಕ್ಷಿ ಕುಟುಂಬದವರ ವಾದ ಕಣ್ರಿ. ಆದ್ರೆ ಏನೇ ಇರ್ಲಿ, ಅಮಾಯಕವಾಗಿ ಬಾಣಂತಿಯ ಪ್ರಾಣ ಹೋಗಿದೆ. ಇಲ್ಲಿ ಅಸಲಿಗೆ ವೈದ್ಯರಿಂದ ತಪ್ಪು ನಡೆದಿದೆಯಾ ಅಥವಾ ಬಾಣಂತಿ ಸಾವಿಗೆ ಬೇರೆದೇ ಕಾರಣ ಇತ್ತಾ? ಈ ಎಲ್ಲ ಬಗ್ಗೆ ಮಾಹಿತಿ ಹೊರಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೀದರ್.
ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.